ಲಕ್ಷ್ಮೀ ಸಾಗರ್ ಅವರು ನಾ ಹಿಂದೆನೇ ಹೇಳಿದಾಗೆ ಸೇವಾ ಮನೋಭಾವನ ಹೊಂದಿರತಕ್ಕಂಥ ವ್ಯಕ್ತಿಯವರು. ವಿದ್ಯಾರ್ಥಿ ದೆಸೆಯಿಂದಲೂ ಕೂಡ ಈ ಥರದ ಒಂದು ಸೇವಾ ಮನೋಭಾವನ ಉಳಿಸ್ಕೊಂಡಿದ್ರು. ಅದನ್ನು ಈಗ ಮುಂದುವರಿಸಿದ್ದಾರೆ. ಸೇವೆ ಮಾಡೋದಕ್ಕೋಸ್ಕರನೇ ಟ್ರಸ್ಟನ್ನು ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಗಳಿಸಂಥ ಹಣವನ್ನು ಕೂಡಿಟ್ಟು ಆಸ್ತಿ ಮಾಡ್ಬೇಕಂತ ಆಸೆ ಇರುತ್ತೆ ಎಲ್ಲರಿಗೂ. ಆದರೆ ಇವರಿಗೆ ಗಳಿಸಿದಂಥ ಕಷ್ಟಪಟ್ಟು ದುಡಿದಂಥ ಹಣವನ್ನು, ಬೆವರು ಸೂಸಿ ದುಡಿದಂಥ ಹಣವನ್ನು ಅದನ್ನು ಜನರಿಗೆ ಸೇವೆ ಮಾಡಲಿಕ್ಕೆ ಬಳಸ್ಬೇಕಂತಕ್ಕಂಥ ಮನೋಭಾವನ ಹೊಂದಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಇಂಥ ದೊಡ್ಡ ಶಿಬಿರವನ್ನು ನಾನು ನೋಡ್ತಾ ಇದ್ದೀನಿ. ಶಿಬಿರದಲ್ಲಿ ಬೆಳಗ್ಗೆ ನಾನು 9 ಗಂಟೆಗೆ ಬಂದೆ. 9 ಗಂಟೆಯಿಂದ ಜನ ಬರ್ತಾನೇ ಇದ್ದಾರೆ. ಆಮೇಲೆ ನೂಕುನುಗ್ಗಲು ಕೂಡ ಉಂಟಾಗ್ತಾ ಇದೆ. ಅಷ್ಟು ಮಟ್ಟಿಗೆ ಜನ ಇಲ್ಲಿ ಸೇರಿದ್ದಾರೆ. ಈ ಜನ ಸೇರಿರೋದನ್ನು ನೋಡಿದ್ರೆ ಈ ಥರದ ಶಿಬಿರಗಳ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇಂಥ ಪ್ರಾಮುಖ್ಯತೆನ ಅರ್ಥ ಮಾಡಿಕೊಂಡು ಲಕ್ಷ್ಮೀ ಸಾಗರ್ ಅವರು ಈ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಈ ಥರ ಶಿಬಿರಗಳು ಮತ್ತಷ್ಟು ಏರ್ಪಾಡು ಮಾಡಲಿ. ಮತ್ತು ಈಗಾಗಲೇ ನನಗೆ ಗೊತ್ತಾಯಿತು, ಅವರು ಸರ್ಕಾರಿ ಶಾಲೆಗಳಿಗೆ ಲೇಖನ ಸಾಮಗ್ರಿಗಳನ್ನು, ಬ್ಯಾಗ್ಗಳನ್ನು ಉಚಿತವಾಗಿ ವಿತರಣೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ನೋಡಿ, ಇದು ಕೂಡ ನಿಜವಾಗ್ಲೂ ಕೂಡ ಅವರಲ್ಲಿ ಇರ್ತಕ್ಕಂಥ ಸಮಾಜದ ಬಗ್ಗೆ ಇರತಕ್ಕಂಥ ಕಳಕಳಿಯನ್ನು ಸೂಚಿಸುತ್ತೆ. ಇದೇ ಶಾಲೆಗೆ 50 ಲೀಟರ್ನ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಅವರಿಗೆ ಸಮಾಜದ ಬಗ್ಗೆ ಇರತಕ್ಕಂಥ ಕಳಕಳಿಯ ಪ್ರತೀಕ ಅಂತ ನಾನು ಭಾವಿಸಿದ್ದೀನಿ. ಅವರಿಗೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.